ಮೋಸ್ಟ್ ಪ್ರಾಬಬಲಿ ಮೊದಲೇ ಆಗಿದೆ. ಅಲ್ಲಲ್ಲ, ಅದನ್ನೇ ಹೇಳ್ತಾ ಇರೋದು. ಅವ್ರು ಹೋದಾಗ ಖರೀದಿ ಆಗಿತ್ತ ಅಥವಾ ಇಲ್ವಾ? ದ ಡೇಟ್ ಐ ಆಮ್ ಆಸ್ಕಿಂಗ್. ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅದಕ್ಕಿಂತ ಮುಂಚೆನೆ ಖರೀದಿ ಆಗಿತ್ತ? ಹಾ, ಇಲ್ಲ, ದೆನ್ ಯು ಹ್ಯಾವ್ ಟು ಗಿವ್ ಮಿ ದ ಸ್ಪೆಸಿಫಿಕ್. ಅವ್ರು ಹೋಗಿದ್ದ ಯಾವಾಗ, ಖರೀದಿ ಆಗಿದ್ದ ಯಾವಾಗ ಆಗಿತ್ತಂತಂದ್ರೆ ಅದು ಸ್ಪೆಸಿಫಿಕ್ ಆಗಿ ಅದಿದೆಯಾ? 2001 ನಲ್ಲಿ 2001 ಆಗಿದೆ. 98 ಕ್ರೈಮ್ ನಂಬರ್ ಅದು ಸಾಟೆ ಅವ್ರು ಹೇಳ್ತಾರಂದ್ರೆ ಬಾಂಬೆದವರು 2001 ಆಗಿದೆ. ಆ ಕೇಸ್ ಚಾರ್ಜ್ ಆಗಿತ್ತು. ಅವ್ರಿರಲಿಲ್ಲ 2001 ಎರಡು ಒಂದ್ ಅಲ್ಲಿ ಮಾಡಿದ್ರೆ ತಹಶೀಲ್ದಾರ್ ಇದು ಮಾಡಿದಾರೆ. ಬೇಕಾದವಲ್ಲ ಕೇಸ್ ಎಷ್ಟಾಗೈತ್ರಿ ಆ ಅಧಿಕಾರಿಗಳಿಲ್ಲ. ಸರ್, ಈಗ ದಿಶಾಂಕ ಅಂತ ಹೇಳಿ ಆ್ಯಪ್ ಇದೆ ಸರ್. ಆ್ಯಪ್ ಅನ್ನ ತಗೊಂಡೋಗಿ ಅದೇ ಜಮೀನಲ್ಲಿದ್ರೆ ಮೂಲ ಮಾಲೀಕ ಹೆಸರಲ್ಲಿ ಗೊತ್ತಾಗ್ತದೆ. ಇದು ಒಂದ್ ಕಡೆಗೆ ರೂಲ್ಸ್ ಸರ್. ಅಂದ್ರೆ ಅದನ್ನ ಇಟ್ಕೊಂಡಿಲ್ಲ ಯಾವ ಜಮೀನು ಮಾಲೀಕ ಅವನ ಹೆಸರು ಏನೋ ಇರ್ತಾನಾಗಿಲ್ವಾ ಮೂಲ ಶುರುವಾದ್ರೆ ದಿಶಾಂಕ ಆ್ಯಪ್ ಇದೆ ಸರ್. ವಾಟ್ ಈಸ್ ದ ಕ್ವಶನ್? ಅಲ್ಲ, ಅಗ್ರೀಡ್. ಅದನ್ನೇ ಹೇಳಿದ್ವಿ ನಾವು. ಏಜೆಂಟ್ರು ಮತ್ತೆ ಬಾಂಡ್ ರಿಜಿಸ್ಟರ್ಸ್ ಗಳಿಗೆ ಗೆಟ್ಟಿಂಗ್ ದಿಸ್ ಇನ್ಫಾರ್ಮೇಶನ್ ತಾವೇನ್ ಹೇಳ್ತಾ ಇದ್ದೀರಲ್ಲ, ಯಾಪ್ ಮುಖಾಂತರ ಆಗಿರ್ಬೋದು ಅಥವಾ ಮಾಹಿತಿದಾರರ ಮುಖಾಂತರ ಆಗಿರ್ಬೋದು, ಏಜೆಂಟರ ಮುಖಾಂತರ ಆಗಿರ್ಬೋದು, ಈ ರೀತಿಯಾದಂತಹ ವಿಕ್ಟಿಮ್ಸ್ ಗಳನ್ನ ಐಡೆಂಟಿಫೈ ಮಾಡೋದು ಈಸಿ ಆಗಿತ್ತು. ಬಿಕಾಸ್ ಆಫ್ ದೇರ್ ನಕ್ಸಸ್ ಅಂಡ್ ಎಕ್ಸ್ಪೋಸರ್ ಟು ದ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ತಾವು ಹೇಳ್ತಾ ಇರುವಂತ ಆ್ಯಪ್ ಆಗಿರ್ಬೋದು. ಸರ್, ಈಗ ನಕಲಿ ಆಧಾರ್ ಕಾರ್ಡ್ ಸೃಷ್ಟಿ ಮಾಡೋದಂತೂ ಮಾಡಕ್ಕಾಗಲ್ಲ. ಹೌದು, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಏನಾದ್ರು ಶಾಂತಿ ಇದಾರ ಅಂತ ಏನಾದ್ರು ತನಿಖೆ ನಕಲಿ ಆಧಾರ್ ಕಾರ್ಡ್ ಏನೈತೆ ಅಂದ್ರೆ ನಿಮ್ಮ ಹತ್ರ ನಿಮ್ಮದೇ ಆಧಾರ್ ಕಾರ್ಡ್ ಇರ್ತೈತದ, ನಿಮ್ಮ ಹತ್ರ ಚೇಂಜ್ ಮಾಡ್ಕೊಂಡು ಬಿಡ್ತಿದ್ರು ಮುಂಚೆ. ಅದನ್ನ ಮಾಡ್ಕೊಂಡ ಹೊರಗಡೆ ಮಾಡ್ತಾರೆ, ಅಲ್ಲೇ ಮಾಡ್ಕೊಂಡು ಬರ್ತದೆ. ಈಗ ಇದರಲ್ಲಿ ಸಬ್ ರಿಜಿಸ್ಟರ್ ಅಲ್ಲಿ ಆಧಾರ್ ಕಾರ್ಡ್ ಒರಿಜಿನಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದು ಇಲ್ಲ. ನಿಮ್ಮದೇ ಆಧಾರ್ ಕಾರ್ಡ್ ಮೊದಲು ಏನ್ ಮಾಡ್ತಾರೆ, ನನ್ನ ಹತ್ರ ಕಲ್ಲಪ್ಪ ಐತಂದ್ರೆ ನಿಮ್ಮ ಹತ್ರ ಕಲ್ಲಪ್ಪ ಹಾಕಿ ಕೊಡ್ತಿದ್ರು. ನಿಮ್ ಫೋಟೋ ಹೆಸರು ಅಷ್ಟೇ ಚೇಂಜ್ ಆಯ್ತು. ಅದನ್ನ ನೀವೇ ಹೇಳ್ತಾರ ಅದು ಸಬ್ ರಿಜಿಸ್ಟರ್ ಹಾಕ್ಬೇಕು. ಅಂದ್ರೆ ಅಲ್ಲಿಗೂ ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡ್ತಾರೆ. ನಿಮ್ಮ ಹತ್ರ ಈಗ ನಿಮ್ಮ ಹತ್ರ ಇದು ಐತೆ ಅಂತ ಮುನ್ಸಿಂತ ಹಾಕೊಂಡ್ಬಿಡೋದು, ಅದನ್ನೇ ಒಯ್ದು ಕೊಡೋದು. ಅದು ಒರಿಜಿನಲ್ ಇರ್ತೈತೆ, ಅಲ್ಲಿ ಚೆಕ್ ಮಾಡೋದು. ಚೇಂಜ್ ಆಗಿರ್ತೈತೆ ರಸ್ತ. ಮತ್ತೆ ಆಧಾರ್ ಅಟ್ ಕೆಳಗಡೆ ಹೊರಗಡೆ ಮಾಹಿತಿ ಕೊಡಲ್ಲ, ಬರ್ದಿದ್ರೆ ನೋಡ್ ಕೊಡೋದಿಲ್ಲ. ಅಲ್ಲಿದು ಮೊದಲಿಂದು ಈಗಿಂದು ತಗೊಂಡು ಶೀಟ್ ಮಾಡಿ ಕಳಿಸ್ತೀವಿ. ಚೇಕ್ ಮಾಡಿದ್ದಾರೆ ಸರ್. ಸಿಂಧಿ ಉದ್ಯೋಗ ಕಂಡು ಬಂದಿದೆ. ಸಿಂಧಿ ಉದ್ಯೋಗ ತಾಲೂಕು ಯಾವ ಪ್ರಕರಣಗಳು ಇದಾವ ಅಲ್ಲಿ? ಅಲ್ಲ, ಈ 27 ಪ್ರಕರಣಗಳೆಲ್ಲ ಲಿಸ್ಟ್ ಇದೆಯಾ? ಅಲ್ಲ, ಅಲ್ಲ, ಅಲ್ಲಿ ಪ್ರಕರಣಗಳು ದಾಖಲಾಗಿದಾವ? ಪ್ರಶ್ನೆ. ಈಗ ನೆಕ್ಸ್ಟ್ ಬರುತ್ತೆ. ಈಗ ಅದು ಈಗ ಪ್ರಕರಣಗಳ ಚಾರ್ಜ್ ಶೀಟ್ ಆಯ್ತು. ನಾವು ಆಲ್ರೆಡಿ ಅವರನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ PR ಸೆಕ್ಯೂರಿಟಿ ಕೇಸಸ್ ಅಂತ ಏನಿದೆ, ಸೆಕ್ಯೂರಿಟಿ ಕೇಸಸ್ ಗಳಲ್ಲಿ ಅವ್ರದ್ದು ಬಾಂಡ್ ಓವರ್ ಮಾಡುವಂತ ಪ್ರಕ್ರಿಯೆ ಜಾರಿಯಲ್ಲಿದೆ. ಸೊ ನಾವು ವಿಲ್ ಲುಕ್ ಇಂಟು ದ ಅದರ್ ಆಪ್ಷನ್ಸ್ ಲೀಗಲಿ. ಫಸ್ಟ್ PR ಬರುತ್ತೆ, ನೆಕ್ಸ್ಟ್ ಗಡಿಪಾರ್ ಬರುತ್ತೆ, ನೆಕ್ಸ್ಟ್ ಏನು ಗುಂಡಾ ಆಕ್ಟ್ ಬರುತ್ತೆ. ಅದು ಹಂತ ಹಂತವಾಗಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ. ಮಲ್ಟಿಪಲ್ ಸೆಲ್ಲಿಂಗ್ ಏನಾಗಿದೆ, ಖರೀದಿ ಮಾಡ್ಕೊಂಡು ಅಲ್ಟಿಮೇಟ್ಲಿ ಅವ್ರು ತನಗೋಸ್ಕರ ಇಟ್ಕೊಂಡ್ರೆ ಅವ್ರಿಗೆ ಲಾಭ ಆಗುದಿಲ್ಲ. ಸಮಸ್ಯೆ ಇರ್ತದೆ. ಸೊ ಮಲ್ಟಿಪಲ್ ಸೆಲ್ಲಿಂಗ್ ಆಗ್ಬೇಕಾದ್ರೆ ಯಾರು ಮಾರಾಟ ಮಾಡಬೇಕು, ಓನರ್. ಸೊ ಆ ತರ ಮಲ್ಟಿಪಲ್ ಸೆಲ್ಲಿಂಗ್ ಆಗಿದೆಯಾ? ಮಲ್ಟಿಪಲ್ ಖರೀದಿ ಮಾಡೋದವ್ರು ನಿಮ್ಮ ಹತ್ರ ಬಂದಿದ್ದಾರೆ, ಇಲ್ಲ ನಾನು ಒರಿಜಿನಲ್ ಆಗಿಲ್ಲ, ಯಾರು ನಮ್ಮ ಅಮೌಂಟ್ ಮಾಡಿಲ್ಲ. ಎರಡು ರೀತಿಯಾದ ಕಂಪ್ಲೇಂಟ್ಸ್ ಇದೆ. ಮೂಲ ಓನರ್ ಕಂಪ್ಲೇಂಟ್ ಕೊಟ್ಟಿದ್ದು ಇದೆ, ಮತ್ತೆ ಮೋಸ ಹೋದಂತ ಜನರು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ. ಅವ್ರಿಗೂ ಸಮಸ್ಯೆ ಏನಂದ್ರೆ ಅವರು ರೊಕ್ಕ ಕೊಟ್ಬಿಟ್ಟಿರ್ತಾನೆ, ಓನರ್ ಯಾರೋ ಇರ್ತಾನೆ, ಓನರ್ ರೊಕ್ಕ ಸಿಕ್ಕಿರಲ್ಲ. Then the court will decide the matter. So these people will know. Yes, they are also the victims of the fraud. The court will decide it. ಯಾವ ರೀತಿ ಸರ್, ಈಗ ಲ್ಯಾಂಡ್ ಟೋಟಲ್ ಕಾಮೆಂಟ್ರಿ 158 acre 30 ಗುಂಟ. ಇನ್ನೂ ಲ್ಯಾಂಡ್ ಬರ್ಬೇಕಾ? ಈಗ ಟೋಟಲ್ 25 ಪ್ರಕರಣಗಳಲ್ಲಿ ಒಟ್ಟು ಮೋಸ ಹೋಗಿದ್ದಂಥದ್ದು ಇಷ್ಟು ಎಕರೆ ಲ್ಯಾಂಡು, ಮತ್ತೆ ಇಷ್ಟು ಗುಂಟ, ಮತ್ತೆ ಇಷ್ಟು 9 ಎನೆ ಪ್ಲಾಟ್ಗಳು. ಸೊ ಈ ಪ್ರಕರಣಗಳು ದಾಖಲಾಗಿರೋದ್ರಿಂದ ಆಸ್ ಆಫ್ ನೌ ದ ಓನರ್ಶಿಪ್ ಇಸ್ ವಿತ್ ದ ಒರಿಜಿನಲ್ ಓನರ್ಸ್. ಹೌದಾ?
ಇವ್ರು ಏನಾದ್ರು ಕಂಟೆಸ್ಟ್ ಮಾಡಿ ಈಗ ಏನು ಆರೋಪಿಗಳು ಏನಿದ್ದಾರೆ, ಇಫ್ ದ ಕಂಟೆಸ್ಟ್ ಅಂಡ್ ಇಫ್ ದೇ ಆರ್ ಏಬಲ್ ಟು ಪ್ರೂವ್ ಇನ್ ದ ಕೋರ್ಟ್ ಇದು ನಮಗೆ ಅಂತಂತೇಳಿ, then the court will decide the ownership. But as on today, the ownership is with the original landowner. 158 ಎಕರೆ ಮೇಲೆ ಡಿಸ್ಪ್ಯೂಟ್ ಇತ್ತು, ಇದು ಇನ್ನೂ ಹೆಚ್ಚು ಮೇಲೆ ಡಿಸ್ಪ್ಯೂಟ್ ಇದೆ. More than that, yes. ಅಲ್ಲಲ್ಲ, ಇದಿಷ್ಟೇ ಟೋಟಲ್ ಓವರ್ ಆಲ್ 27. ಎಸ್ ಎಸ್ ಎಸ್, ಬೇರೆ ಬೇರೆ ಜಾಗ, ಬೇರೆ ಪ್ಲೇಸ್. ಇದು ಒಟ್ಟು ಇದು 27 ಪ್ರಕರಣಗಳಿಗೆ ಸೇರಿದಂತ ಒಟ್ಟು ಲ್ಯಾಂಡ್ ಇದು, ನಾಟ್ ಸಿಂಗಲ್ ಲ್ಯಾಂಡ್ ಅಲ್ಲ, 27 ಪ್ರಕರಣದ ಒಟ್ಟು. ಊರಿಗೆ 4 ಎಕರೆ 8 ಎಕರೆ ಹಿಂಗ್ ಸೇರಿ. ಎಸ್, ಇಟ್ ವೇರೀಸ್. ಇಲ್ಲ, ನಮ್ಮ ತನಿಖೆಯಲ್ಲಿ ಯಾವ್ದು ಕಂಡು ಬಂದಿಲ್ಲ. ಹೌದಾ, ಆ 9 ಜನರ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಯಾಕಂತಂದ್ರೆ ಆ ಹಿನ್ನೆಲೆ ನಮ್ಗೆ ಗೊತ್ತಿರಲ್ಲ, ಯಾರು ಏನು ಅಂತಂದ್ರೆ ಡೀಟೇಲ್ಸ್ ವಿಲ್ ಗಿವ್ ಇಟ್. ಆರೋಪಿಗಳ ಫೋಟೋ ಏನಾದ್ರು ಬಿಡುಗಡೆ ಎಸ್, ವಿಲ್ ಗಿವ್ ಇಟ್ ಟು ಯು. ಕೊಡ್ತೀವಿ. ಸಾರ್ವಜನಿಕರಿಗೆ ಸಲಹೆ ಕೊಡ್ಬೋದು. ಇಮೇಜ್ ಪರ್ಮಿಟ್ ಟು ಸಮ್ ಎಕ್ಸ್ಟೆಂಟ್. ಸಾಮಾನ್ಯವಾಗಿ ಖಾಲಿ ಜಾಗ ಇರ್ತಿಲ್ಲ, ಅದು ಯಾಕೋ ಫೆನ್ಸಿಂಗ್ ಇರೋದಿಲ್ಲ, ನಮ್ದು ಮನೆಯ ಒಂದೊಂದು ನಂಬರ್ ಇರೋದಿಲ್ಲ, ಏನೂ ಇರೋದಿಲ್ಲ. ಅಟ್ಲೀಸ್ಟ್ ನಾವು ವಿ ಹ್ಯಾವ್ ಸೀನ್ ಪರ್ಟಿಕ್ಯುಲರ್ಲಿ ಒಂದ್ ಬರೀ ಬೋರ್ಡ್ ಹಾಕ್ಬಿಟ್ರೆ ಈ ಜಾಗ ಮಾರಾಟಕ್ಕಿಲ್ಲ ಅಂತ ಹೇಳ್ಬಿಡಿದ್ರೆ ಅಷ್ಟೇ ಪ್ರಿವೆಂಟ್ಸ್. ಅದಕ್ಕೆ ದ ಪರ್ಪಸ್ ಆಫ್ ದಿಸ್ ಎಂಟೈರ್ ಪ್ರೆಸ್ ಮೀಟ್ ಏನು ಅಂತಂದ್ರೆ, ಈ ರೀತಿ ಮೋಸ ಜನ ಹೋಗಬಾರ್ದು, ಈ ರೀತಿ ಆದಂತ ಮೋಸ ಮಾಡುವಂತ ಜನ ಹೊರಗಡೆ ಇದ್ದಾರೆ. ಮತ್ತೆ ನಿಮ್ದು ಆದಂತ ಪ್ರಾಪರ್ಟಿಗಳಿದ್ರೆ ಅದನ್ನ ವೆಲ್ ಸೆಕ್ಯೂರ್ಡ್ ಮಾಡ್ಕೊಳ್ಳಿ. ಪ್ರತಿ ವರ್ಷನೂ ಕೂಡ EC ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ. ಪ್ರತಿ ವರ್ಷ ನಿಮ್ಮ RTC ಚೆಕ್ ಮಾಡಿ. ನಿಮ್ಮ ಲ್ಯಾಂಡ್ ಸಿಟಿಗೆ ಪರ್ಟಿಕ್ಯುಲರ್ಲಿ ಹತ್ರ ಇತ್ತು ಅಂತಂತಂದ್ರೆ ಅದನ್ನ ಸೆಕ್ಯೂರ್ಡ್ ಫೆನ್ಸಿಂಗ್ ಮಾಡ್ಕೊಳ್ಳಿ. ನಿಮ್ಮದೇ ಆದಂತಹ ಒಂದು ಪಂಚಾಯತ್ಗಳಲ್ಲಿ ಇತ್ತು ಅಂದ್ರೆ ಟ್ಯಾಕ್ಸ್ ತುಂಬಬೇಕಾಗುತ್ತೆ, ಕಾರ್ಪೊರೇಷನ್ ಲಿಮಿಟ್ಸ್ ಇದ್ರು ಟ್ಯಾಕ್ಸ್ ತುಂಬಬೇಕಾಗುತ್ತೆ. ಆ ರೀತಿ ನಿಮ್ಮ ಸರ್ಕಾರಿ ದಾಖಲಾತಿಗಳನ್ನ ನೀವು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗಿ ಹಾಗೆ ಬಿಟ್ಟಾಗ ಈ ರೀತಿಯಾದಂತಹ ಅವಕಾಶವಾದಿಗಳು ಬಂದು ಅವುಗಳನ್ನ ಮೋಸ ಮಾಡುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು. ವಿ ಹ್ಯಾವ್ ಒನ್ ರಿಕ್ವೆಸ್ಟ್, ವಿ ಹ್ಯಾವ್ ವಿಡಿಯೋ ಕಾನ್ಫರೆನ್ಸ್ ಅಟ್ 11:30. ಅದಕ್ಕೆ ನಾವು ಹೋಗ್ಬೇಕು. ಲಾಸ್ಟ್ ಒನ್ ಕ್ವಶನ್. ಇದರಲ್ಲಿ ಇಲ್ಲ, ಯಾವುದು ಆ ಪ್ರಕರಣ ಇದರಲ್ಲಿಲ್ಲ. 27. ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ 27 ಕೇಸಸ್. ಅದಕ್ಕೆ ಗುಂಟಾ ಪ್ಲಾಟ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ಆ ರೀತಿ ಇತ್ತು ಅಂದ್ರೆ ನಮಗೆ ಯಾವಾಗ ಗೊತ್ತಾಗುತ್ತೆ, ಜನ ಅಥವಾ ವಿಕ್ಟಿಮ್ಸ್ ನಮಗೆ ಅಪ್ರೋಚ್ ಆದಾಗ ಗೊತ್ತಾಗುತ್ತೆ. ಅದು ಸಿವಿಲ್ ಮ್ಯಾಟರ್ಸ್ ಗಳಲ್ಲಿ ಅದು ಹೇಳ್ತಾ ಇರೋದು ಈ ರೀತಿಯಾದಂತ ಕೇಸ್ಗಳು, ಏನೋ ಫೋರ್ಜರಿ ಡಾಕ್ಯುಮೆಂಟ್ಸ್ಗಳು. ಈಗ ಒರಿಜಿನಲ್ ಓನರ್ ಇಲ್ಲಿ ಬದುಕಿದ್ದಾನೆ, ಯಾರೋ ಇಂಪರ್ಸನೇಟ್ ಮಾಡಿ ಬಂದಿದ್ದಾನೆ, ಫೋಟೋ ಯಾರ್ದೋ ಇದೆ, ದಾಖಲಾತಿಗಳು ಕಣ್ ಮುಂದೆನೆ ಇದೆ, ಇದು ಫೋರ್ಸ್ ಡಾಕ್ಯುಮೆಂಟ್ ಅಂತೇಳಿ. ಒರಿಜಿನಲ್ ಓನರ್ ಒಂದ್ ಕಡೆ ಇದ್ದಾನೆ, ಫೇಕ್ ಓನರ್ ಒಂದ್ ಕಡೆ ಇದ್ದಾನೆ, ತಗೊಂಡವನು ಇನ್ನೊಂದ್ ಕಡೆ ಇದ್ದಾನೆ. ದಟ್ ಇಸ್ ಅ ಕ್ಲಿಯರ್ ಕಟ್ ವಿಸಿಬಲ್ ಆಫ್ ಫೋರ್ಜರಿ ಅಂಡ್ ಚೀಟಿಂಗ್. ಸೊ ಡಿಪೆಂಡಿಂಗ್ ಅಪಾನ್ ಕೇಸ್ ಟು ಕೇಸ್. ಸಿವಿಲ್ ಮ್ಯಾಟರ್ಸ್ ಅಗೇನ್ ವಿ ಹ್ಯಾವ್ ಟು ಸ್ಟಡಿ ಇಟ್ ವೆದರ್ ಇಟ್ comes under the criminal offense or not, then we have to decide. ಈ ಕೇಸ್ಗಳಲ್ಲಿ ಫೇಕ್ ಆಧಾರ್ ಕಾರ್ಡ್ ಯಾಕೆ ಹೋಗ್ಬಾರ್ದು ಯಾಕಂದ್ರೆ ಈಗಲೂ ನಡೀತಿರ್ಬೋದು ಸರ್, ಗೊತ್ತಾಗಿಲ್ಲ ಸರ್. ಅವ್ರನ್ನ ಯಾಕೆ ಆರೋಪಿಗಳಾಗಿರ್ಬೋದು, ತನಿಖೆ ಯಾಕೆ ನಡೆಯಬಾರ್ದು ಸರ್? ಇದಕ್ಕೆ ಯೂಸ್ ಮಾಡ್ಕೊಂಡು ಓಕೆ ಸರ್, ಓಕೆ. ಅದೇ ಯಾವ್ದೋ ವ್ಯಕ್ತಿಯನ್ನ ಇಲ್ಲಿಂದ ಬಂದವನು ಅವನ್ನ ಇಲ್ಲಿ ಲೋಕಲ್ ಕ್ರಿಯೇಟ್ ಮಾಡಿರೋ ಆಧಾರ್ ಕಾರ್ಡ್ ಕೊಟ್ಟರೆ ಇದು ದೊಡ್ಡ offense ಸರ್. DTP ಸೆಂಟರ್ಸ್ ಮೇಲೆ ಹೆಚ್ಚಿನ ನಿಗಾ ವಹಿಸಿದ್ರೆ ಏನಾದ್ರು ಇವಾಗ DTP ಸೆಂಟರ್ಸ್ ಗಳಲ್ಲಿ ಇದನ್ನು ನಡೀತಾ ಇರೋದು ಆಧಾರ್ ಕಾರ್ಡ್ ಮತ್ತು ಹೆಚ್ಚಿನ ನಿಗಾ ವಹಿಸಿದ್ರೆ ಇದು ನೀವು ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ. ಸೊ ಫೋನ್ಗಳು ಬರ್ತಾ ಇದೆ. ಆಯ್ತು, ಲಾಸ್ಟ್ ಏನು ನಮ್ಮ ವಿಜಯವಾಣಿ ಪರಶುರಾಮ್ ಅವಾಗಿಂತ ಕೇಳ್ತಾ ಇದಾರೆ. ಲಾಸ್ಟ್ ಕ್ವಶನ್. ಎಸ್, ಲೆಸ್ ದನ್ 7 years ನಾವು ಪೊಲೀಸ್ ನೋಟಿಸ್ ಕೊಟ್ಟೆ ತನಿಖೆ ಮಾಡ್ಬೇಕಾಗತ್ತೆ. ಮೋರ್ ದನ್ 7 years ಇದ್ದಾಗ ವಿ ಹ್ಯಾವ್ ದ ಅಥಾರಿಟಿ ಟು ಅರೆಸ್ಟ್. ಸೊ ಹಾಗಾಗಿ ಪ್ರಕರಣಗಳನ್ನ ನೋಟಿಸ್ ಕೊಟ್ಟೆ ತನಿಖೆ ಮಾಡ್ಬೇಕು. ಅದನ್ನೇ ಹೇಳಿದೆ ನಾನು, ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್ ಹೌ ಮಚ್ ಎನ್ ಗವರ್ಮೆಂಟ್ ಸರ್ವೆಂಟ್ ಈಸ್ ಇನ್ವಾಲ್ವ್ಡ್ ಇನ್ ದಟ್ ಅಫೆನ್ಸ್. ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ಇದ್ದೀನಿ, ನಮ್ಮ ಪೊಲೀಸ್ ಸ್ಟೇಷನ್ ವೆರಿಫಿಕೇಶನ್ ಆಗ್ತಾ ಇರ್ತದೆ. ಯಾವ ಫೋರ್ಸ್ ಡಾಕ್ಯುಮೆಂಟ್ಸ್ ಗಳನ್ನ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾಗ sometimes you will not be come to know whether it is original or not. ಆಮೇಲೆ ನಾವು ರೀಚೆಕ್ ಮಾಡಿದಾಗ ಆಗುತ್ತೆ. ರಿಸೀವಿಂಗ್ ಅಥಾರಿಟಿ, whether if you are part of the crime, whether you have received a fake document. ಅಲ್ಲ, ತೀರ್ಮಾನ it varies from case to case.
ನೀವು ಸ್ಪೆಸಿಫಿಕ್ ಕೇಸ್ ಇತ್ತು ಅಂತಂದ್ರೆ ಹೇಳಿದ್ರೆ ದೆನ್ ಅದಕ್ಕೆ ಸಪೋರ್ಟಿಂಗ್ ಏನ್ ಬೇಕು ವಿಲ್ ಗಿವ್ ದ ಲೀಗಲ್ ಪ್ರೊವಿಷನ್ಸ್ ಏನಿದೆ ಅಂತ. ಥ್ಯಾಂಕ್ ಯು.